ಜೀವನದಲ್ಲಿ ನಮಗೆ ಕಷ್ಟ ಬಂದರೂ ದೇವರ ಅನುಗ್ರಹ, ಸುಖವಾದರೂ ದೇವರ ಅನುಗ್ರಹ ಅಂತ ತಿಳಿಯಬೇಕು. ಇದನ್ನು ನಾವು ಈ ಕಥೆಯಿಂದ ಅರ್ಥ ಮಾಡಿಕೊಳ್ಳಬೇಕು. ಸುಖವಾಗಲಿ ಬಹು ದುಃಖವಾಗಲಿ ಸಖ ನೀನಾಗಿರು ಪಾಂಡುರಂಗ. ಸುಖವಾದಾಗ ದೇವರು ನಮಗೆ ಸಖ, ದುಃಖವಾದರೆ ಅವನು ನಮಗೆ ಶತ್ರು ಅಂತ ಅಲ್ಲ. ಅಥವಾ ದುಃಖವಾದಾಗ ಸಹಾಯಕ್ಕೆ ದೇವರು ಬೇಕು, ದುಃಖವಾದಾಗ ದೇವರು ಸಖ, ಯಾಕೆಂದರೆ ನಮಗೆ ಸಹಾಯ ಮಾಡುವುದಕ್ಕೆ ಬೇಕು ಅಂತ. ಸುಖ ಇದ್ದಾಗ ಅವನದೇನು ಕೆಲಸ ಅಂತ ಆ ರೀತಿ ತಿಳಿಯುವುದಲ್ಲ. ಸುಖವಾದಾಗಲೂ ಆ ಸುಖವನ್ನು ಕೊಟ್ಟವನು ಪರಮಾತ್ಮ ಅಂತ ಚಿಂತನವನ್ನು ಮಾಡ್ತಾ ಆ ಕೊಟ್ಟ ಸುಖವನ್ನು ಅನುಭವಿಸುವ ಯೋಗ್ಯತೆಯನ್ನು ಕೊಡುವುದಕ್ಕಾಗಿಯೂ ದೇವರು ಬೇಕು. ದೇವರು ಸಖನಾಗಿರಬೇಕು. ದುಃಖವಾದಾಗ ದುಃಖವನ್ನು ಪರಿಹಾರ ಮಾಡುವುದಕ್ಕೂ ದೇವರು ಸಖನಾಗಿ ಇರಬೇಕು. ನಾನು ಮಾಡಿದ ಪಾಪಗಳ ಫಲವಾಗಿ ಇಂತಹ ದುಃಖವನ್ನು ಅನುಭವಿಸ್ತಾ ಇದ್ದೇನೆ, ಇಂತಹ ಪಾಪಕರ್ಮಗಳನ್ನು ಮತ್ತೆ ಮಾಡುವುದು ಬೇಡ ಅನ್ನುವಂತಹ ಪ್ರಜ್ಞೆಯನ್ನು ಜಾಗೃತಗೊಳಿಸುವುದಕ್ಕಾಗಿಯೂ ಸಖನಾಗಿ ಪಾಂಡುರಂಗ ದುಃಖವಾದಾಗಲೂ ಇರಬೇಕು. ಆ ದೃಷ್ಟಿಯಲ್ಲಿ ಸುಖವಾಗಲಿ ಬಹು ದುಃಖವಾಗಲಿ ಸಖ ನೀನಾಗಿರು ಪಾಂಡುರಂಗ ಅಂತ ದಾಸರು ಕೇಳಿದ್ದನ್ನ ನಾವಿಲ್ಲಿ ಅನುಸಂಧಾನಕ್ಕೆ ತಂದುಕೊಳ್ಳಬೇಕು. ಪರೀಕ್ಷೆಯಲ್ಲಿ ಚೆನ್ನಾಗಿ ಓದಿ, ಚೆನ್ನಾಗಿ ಪ್ರಯತ್ನ ಮಾಡಿ ಉತ್ತರ ಬರೆಯುವುದು ನಮ್ಮ ಕೈಯಲ್ಲಿದೆ. ದೈವ ನಾವು ಅಂದುಕೊಂಡ ಉತ್ತರ ಸರಿ ಆಗದೇ ಇದ್ರೆ ಕೆಲವು ಅಂಕಗಳು ಕಡಿಮೆ ಬರಬಹುದು ಅಂತ ಹೇಳಿ ಪ್ರಯತ್ನವೇ ಮಾಡೋದಿಲ್ಲ ಅಂದ್ರೆ ತನ್ನಷ್ಟಕ್ಕೆ ತಾನೇ ಉತ್ತರಗಳು ಅಲ್ಲಿ ಮೂಡುವುದಕ್ಕೆ ಸಾಧ್ಯ ಇದೆಯಾ? ಕಾಗದದ ಮೇಲೆ ಇಲ್ಲ. ಅಥವಾ ನಾನು ಪ್ರಯತ್ನ ಮಾಡಿದರೆ 100ಕ್ಕೆ 100 ತೆಗೆದುಕೊಳ್ತೇನೆ ಅಂತ ಹೇಳಿಕೊಳ್ಳೋದಕ್ಕಾಗತ್ತಾ? ಅದೂ ಆಗುವುದಿಲ್ಲ. ಆದರೆ ಪ್ರಯತ್ನವನ್ನು ಮಾಡಬೇಕು. ದೈವದ ಸಹಾಯ ಎಷ್ಟಿದೆ ಅಷ್ಟು ಫಲ ಸಿಗತ್ತೆ. ಸಿದ್ಧ್ಯ ಸಿದ್ಧ್ಯೋ ಸಮೋಭೂತ್ವ. ಆದರೆ ಪ್ರಯತ್ನವನ್ನ ಮಾಡದೆ ಕೇವಲ ದೈವದ ಮೇಲೆ ಭಾರ ಹಾಕುವುದಲ್ಲ, ಪ್ರಯತ್ನವನ್ನ ಪ್ರಾಮಾಣಿಕವಾಗಿ ತನ್ನ ಪೂರ್ಣ ಶಕ್ತಿಯಿಂದ ಮಾಡಬೇಕು. ಇವನು ಜನ್ಮಾಂತರದಲ್ಲಿ ಮಾಡಿದ ಕರ್ಮಗಳು, ಪುಣ್ಯ ಪಾಪ ಅವುಗಳಿಗೆ ತಕ್ಕಂತೆ ಫಲ ಸಿಗತ್ತೆ. ಹೊರತು ಎಲ್ಲವೂ ದೈವದಿಂದ ಆಗತ್ತೆ, ದೇವರ ಇಚ್ಛೆ ಅಂತ ಆಗತ್ತೆ, ನಾನೇನು ಮಾಡೋದಿಲ್ಲ, ಪ್ರಯತ್ನವನ್ನೇ ಮಾಡೋದಿಲ್ಲ ಅಂತ ಪ್ರಯತ್ನವನ್ನ ಬಿಟ್ಟು ಕೂಡುವುದು ಸರ್ವಥಾ ಸರಿಯಾದದ್ದಲ್ಲ. ಇದಕ್ಕಾಗಿ ಬದುಕುವವನಲ್ಲ. ಬ್ರಾಹ್ಮಣೋ ಭೋಜನ ಪ್ರಿಯ ಅಂತ ಹೇಳಿದ್ದು ತಪ್ಪು. ಕೇವಲ ಭೋಜನ ಪ್ರಿಯನಾದವನಲ್ಲ ಬ್ರಾಹ್ಮಣ. ಇಡೀ ಸಮಾಜವನ್ನು ಉದ್ಧಾರ ಮಾಡುವುದಕ್ಕಾಗಿ, ಇಡೀ ಸಮಾಜದ ಕ್ಷೇಮಕ್ಕಾಗಿ, ಸಮಗ್ರ ದೇಶದ ಕಲ್ಯಾಣಕ್ಕಾಗಿ ತಪಸ್ಸನ್ನ ಆಚರಣೆ ಮಾಡತಕ್ಕಂತಹ ವ್ಯಕ್ತಿ ಅವನು ಬ್ರಾಹ್ಮಣ. ಏತದ್ ದೇಶ ಪ್ರಸೂತಸ್ಯ ಸಕಾಶಾದಗ್ರಜನ್ಮನಃ ಸ್ವಂ ಸ್ವಂ ಚರಿತ್ರಂ ಶಿಕ್ಷೇರನ್ ಪೃಥಿವ್ಯಾಂ ಸರ್ವಮಾನವಾಹ. ಇಡೀ ಜಗತ್ತಿಗೆ ತನ್ನ ಕರ್ತವ್ಯವನ್ನು ಬೋಧನೆ ಮಾಡುವಂತಹ ಒಂದು ಉನ್ನತವಾದ ಗುರುಸ್ಥಾನದಲ್ಲಿದ್ದದ್ದು ಅದು ಬ್ರಾಹ್ಮಣ ಸಮುದಾಯ. ಆ ಸ್ಥಾನ, ಆ ಮಾನ, ಆ ವರ್ಚಸ್ಸನ್ನ ಮತ್ತೆ ಉಳಿಸಿಕೊಳ್ಳಬೇಕಾಗಿದೆ ಬ್ರಾಹ್ಮಣ. ಅದು ಉಳಿಸಿಕೊಳ್ಳೋದು ಕೇವಲ ಅಭಿಮಾನದಿಂದ ಉಳಿಸಿಕೊಳ್ಳುವುದಕ್ಕಾಗೋದಿಲ್ಲ, ಅಧ್ಯಯನದಿಂದ ಉಳಿಸಿಕೊಳ್ಳುವುದಕ್ಕಾಗತ್ತೆ, ಅನುಷ್ಠಾನದಿಂದ ಅದನ್ನು ಉಳಿಸಿಕೊಳ್ಳುವುದಕ್ಕೆ ಸಾಧ್ಯ ಇದೆ. ಆ ದಿಶೆಯಲ್ಲಿ ನಮ್ಮ ಬ್ರಾಹ್ಮಣ ಸಮುದಾಯ ಇವತ್ತು ಪ್ರಯತ್ನವನ್ನು ಮಾಡಬೇಕು.